ಹಾಯ್ ಗೈಸ್, ಈ ತರ ನಿಮ್ ಫೋಟೋನು 5 ನಿಮಿಷದಲ್ಲೇ ಎಡಿಟ್ ಮಾಡ್ಬೇಕಾ? ಸೊ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಅದು ಯಾವ ತರ ಅಂತ ನಾನ್ ನಿಮ್ಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೇನೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಂಡು ಈ ವಿಡಿಯೋ ಯಾರಿಗೆ ತುಂಬಾ ಯೂಸ್ ಆಗುತ್ತೋ ಅವ್ರಿಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಒಂದೊಂದೇ ಸ್ಟೆಪ್ ಆಗಿ ತೋರಿಸ್ತಾ ಹೋಗ್ತೀನಿ. ಜಸ್ಟ್ ನೀವು ನಿಮ್ಮ ಮೊಬೈಲ್ ಅಲ್ಲಿ ಅದನ್ನ ಫಾಲೋ ಮಾಡಿ. ಸೊ ಗೈಸ್, ಮೊದಲು ನಿಮ್ಮ ಫೋನಲ್ಲಿ ಕ್ರೋಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಸರ್ಚ್ ಬಾರಲ್ಲಿ ಜೆಮಿನಿ AI ಅಂತ ಸರ್ಚ್ ಮಾಡಿ. ಅದಾದಮೇಲೆ ನಿಮಗೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅದು ಓಪನ್ ಆದಮೇಲೆ ಮೊದಲನೇದು ಗೂಗಲ್ ಜೆಮಿನಿ ಅಂತ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಲಾಗಿನ್ ಅಂತ ಮಾಡ್ಬೇಕು ನೀವು. ನಾನು ಇಲ್ಲಿ ಮುಂಚೆ ಲಾಗಿನ್ ಮಾಡ್ಕೊಂಡಿರೋದ್ರಿಂದ ನಮಗೆ ಲಾಗಿನ್ ಆಪ್ಷನ್ ಬಂದಿಲ್ಲ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪ್ಲಸ್ ಮಾರ್ಕ್ ಕಾಣ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಅಪ್ಲೋಡ್ ಫೈಲ್ ಅಂತ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಫೋಟೋಸ್ ಎಲ್ಲ ಓಪನ್ ಆಗ್ತವೆ. ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಕ್ಲಿಕ್ ಮಾಡಿದ್ಮೇಲೆ ಒಂದು 2 ಸೆಕೆಂಡು ಲೋಡ್ ಆಗುತ್ತೆ. ಲೋಡ್ ಆದಾದಮೇಲೆ ಇಲ್ಲಿ ನಾವೊಂದು ಪ್ರಾಂಪ್ಟ್ನ ಹಾಕಬೇಕು. ನಾನು ಮುಂಚೆನೇ ಒಂದು ಪ್ರಾಂಪ್ಟ್ನ ಕಾಪಿ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಆ ಪ್ರಾಂಪ್ಟ್ನ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡಿದ್ದೆಲ್ಲ ಆದಾದಮೇಲೆ ಇಲ್ಲಿ ಸೆಂಡ್ ಬಟನ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಸೆಂಡ್ ಆದಮೇಲೆ ಒಂದು 2 ಸೆಕೆಂಡ್ಸ್ ನಿಮಗೆ ಅದು ರನ್ ಆಗ್ತಾ ಇರುತ್ತೆ. ಒಂದು 2 ಸೆಕೆಂಡ್ಸ್ ಆದಾದಮೇಲೆ ನಿಮಗೊಂದು ಸ್ಟ್ಯಾಚ್ಯೂ ಆಗಿ ಈ ಫೋಟೋ ಸ್ಟ್ಯಾಚ್ಯೂ ಆಗಿ ಬರುತ್ತೆ. ಸೊ ಈ ಒಂದು ಪ್ರಾಂಪ್ಟ್ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಆ ಪ್ರಾಂಪ್ಟ್ನ ಕಾಪಿ ಮಾಡ್ಕೊಂಬಂದು ಇದೇ ಥರ ನಿಮ್ಮ ಫೋಟೋ ಕೆಳಗಡೆ ಪೇಸ್ಟ್ ಮಾಡಿ ಸೆಂಡ್ ಮಾಡಿದರೆ ನಿಮ್ಮ ಫೋಟೋನು ಸೇಮ್ ಒಂದು ಸ್ಟ್ಯಾಚ್ಯೂ ರೀತಿಯೇ ಬರುತ್ತೆ. ವೆಯ್ಟ್ ಮಾಡಿ, ಒಂದು 2 ಸೆಕೆಂಡ್ ವೆಯ್ಟ್ ಮಾಡಿ. ಆಯಿತು, ಜಸ್ಟ್ ಬಂತು ನೋಡಿ ಫ್ರೆಂಡ್ಸ್. ಈ ಥರ ತುಂಬಾ ಸುಂದರವಾಗಿ ನಿಮ್ಮ ಫೋಟೋನು ಒಂದು ಸ್ಟ್ಯಾಚ್ಯೂ ಆಗಿ ಬರುತ್ತೆ. ಇದನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದಂದರೆ ಜಸ್ಟ್ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಡೌನ್ಲೋಡ್ ಇಮೇಜ್ ಅಂತ ಕಾಣುತ್ತೆ. ಸೊ ಆ ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಅಗೇನ್ ಡೌನ್ಲೋಡ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಿಮ್ಮ ಒಂದು ಫೋಟೋ ಗ್ಯಾಲರಿಗೆ ಸೇವ್ ಆಗುತ್ತೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಮ್ಮ ಫೋಟೋನ 2 ನಿಮಿಷದಲ್ಲಿ ಒಂದು ಸ್ಟ್ಯಾಚ್ಯೂ ಆಗಿ ಎಡಿಟ್ ಮಾಡೋದು ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಹಂಗೇನೆ ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೇನೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್.